ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಯಾವುದೇ ಒಂದು ಸಾಫ್ಟ್ವೇರ್ ಒಳಗಡೆ ನಾವು ಕನ್ನಡವನ್ನ ಟೈಪ್ ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂತ ವಿಧಾನವನ್ನ ನಿಮ್ಗೆ ಅತ್ಯಂತ ಸರಳವಾಗಿ ಕನ್ನಡ ಟೈಪಿಂಗ್ ಮಾಡುವಂತದ್ದನ್ನ ಕಲಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಕೇವಲ ಈ ಒಂದು ವಿಡಿಯೋ ಸಾಕು, ನೀವು ಕಂಪ್ಲೀಟ್ ಆಗಿ ಇವತ್ತು ಕನ್ನಡ ಟೈಪಿಂಗ್ ಮಾಡುವಂತ ವಿಧಾನವನ್ನ ಕಲ್ಕೋಬಹುದು. ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡೋದ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ, ಮತ್ತೆ ಇದರ ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡೋದ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ, ನಾನ್ ಮಾಡೋದ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡ್ಕೊಂಡು ಮನೆಯಲ್ಲ ಕುಳಿತುಕೊಂಡು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿದೆ ಸರ್ ಅಂದ್ರೆ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುನ್ ಬೆಲ್ಲೈಕನ್ ಗಂಟೆ ಬರ್ತದ, ಮೇಲಿನ ಗಂಟೆ ಆಲ್ ನೋಟಿಫಿಕೇಶನ್ ಅಂತ ಇರ್ತದ, ಅದನ್ನ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ, ನಾನು ಯಾವಾಗ ಹೊಸ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತೀನೋ ಅವತ್ತಿನ ದಿನಾನೇ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ಎಲ್ಲ ತರದ ವಿಡಿಯೋಸ್ ಗಳ ನೋಡೋ ಮುಖಾಂತರ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿತು ಉದ್ಯೋಗವನ್ನ ಮಾಡಬಹುದು. ಯಾಕಂದ್ರೆ ಕನ್ನಡ ಟೈಪಿಂಗ್ ಅನ್ನೋದು ಅತ್ಯಂತ ಸರಳವಾಗಿರುವಂತದ್ದು. ನಾವು ಬಹಳ ಡಿಫಿಕಲ್ಟ್ ಆಗಿರ್ಬೋದು ಸರ್, ಯಾಕಂದ್ರೆ ಕೀಬೋರ್ಡ್ ಅಲ್ಲಿ ಇಂಗ್ಲಿಷ್ ಅಕ್ಷರಗಳು ಇರುತ್ತೆ, ಇಂಗ್ಲಿಷ್ ಅಲ್ಫಾಬೆಟ್ಸ್ ಗಳು ಇರ್ತಾವ. ಅದನ್ನ ನಾವು ಏನ್ ಮಾಡ್ತೀವಿ, ನಾವು ಕನ್ನಡದಲ್ಲಿ ಅವುಗಳನ್ನ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಟೈಪ್ ಮಾಡಬೇಕಾಗ್ತದೆ. ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತೀನಿ. ಓಕೆನಾ? ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನುಡಿ 4.0 ಅಂತ ನಿಮ್ಮ ಸಾಫ್ಟ್ವೇರ್ ಅಂದ್ರೆ ನಿಮ್ಮ ಕಂಪ್ಯೂಟರ್ ಒಳಗ ಯಾವ ಒಂದು ನುಡಿ ಇದೆಯೋ ಆ ಒಂದು ನುಡಿಯನ್ನ ನೀವು ಓಪನ್ ಮಾಡ್ಕೊರಿ. ಓಪನ್ ಮಾಡಿದ ನಂತರ ಈ ಒಂದು ನುಡಿ ಸಾಫ್ಟ್ವೇರ್ ಅಲ್ಲಿ ನಾವೇನು ಕಲಿಬೇಕಾಗಿದೆ, ಕನ್ನಡ ಟೈಪ್ ಮಾಡುವಂತದನ್ನ ನಾವು ಸಂಪೂರ್ಣವಾಗಿ ಕಲಿಬೇಕಾಗಿದೆ. ಬಹಳಷ್ಟು ಸರಳವಾಗಿರುವಂತದ್ದು. ನಾನು ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೋತೇನೆ. ಓಕೆ, ಮ್ಯಾಕ್ಸಿಮೈಸ್ ಮಾಡಿದ ನಂತರ ಈ ಒಂದು ಕನ್ನಡ ಟೈಪ್ ಅನ್ನ ಮಾಡಬೇಕಾಗಿತ್ತು ಅಂದ್ರೆ, ಈ ಒಂದು ಸಾಫ್ಟ್ವೇರ್ ದವ್ರು ಏನ್ ಮಾಡಿದಾರೆ ಅಂದ್ರೆ, ನೀವು ಕನ್ಫ್ಯೂಸ್ ಆಗ್ಬೇಡ್ರಿ. ಯಾಕಂದ್ರೆ ಇಂಗ್ಲಿಷ್ ಒಳಗ ಕೀಬೋರ್ಡ್ಸ್ ಇರ್ತೈತಿ, ಅದ್ರೊಳಗ ಗ ಆಯ್ತು ನ ಆಯ್ತು, ಯಾವ್ದಕ್ಕೆ ಯಾವ್ದು ಟೈಪ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗುದಿಲ್ಲ ಅಂದ್ರೆ, ಅವರು ಆಲ್ರೆಡಿ ಏನ್ ಮಾಡಿದ್ದಾರೆ ಅಂದ್ರೆ ನುಡಿ ಸಾಫ್ಟ್ವೇರ್ ಒಳಗ ಒಂದು ಕೀಬೋರ್ಡ್ ಲೇಔಟ್ ಅನ್ನ ಕೊಟ್ಟಿದ್ದಾರೆ. ಅವಾಗ ನಾನೇನ್ ಮಾಡ್ಕೋತೀನಿ ಅಂದ್ರೆ, ಈ ಒಂದು ನುಡಿ ಒಳಗಡೆ ಏನ್ ಕೊಟ್ಟಿರ್ತಾರೆ ಅಂದ್ರೆ ಕೀಬೋರ್ಡ್ ಲೇಔಟಿನ ಒಂದು ಚಾರ್ಟ್ ಅನ್ನು ಕೊಟ್ಟಿರ್ತಾರೆ. ಅಂದ್ರೆ ಇಂಗ್ಲಿಷ್ ಕೀಬೋರ್ಡ್ ಅಲ್ಲಿ ಇರುವಂತಹ ಯಾವ ಒಂದು ಇಂಗ್ಲಿಷ್ ಅಕ್ಷರವನ್ನ ನೀವು ಫ್ರೆಶ್ ಮಾಡಿದ್ರೆ ಯಾವ ಅಕ್ಷರ ಬರುತ್ತೆ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿರ್ತಾರೆ. ಅವಾಗ ನೀವೇನ್ ಮಾಡ್ಬೇಕು, ಇಲ್ಲಿ ನುಡಿ ಒಳಗಡೆ ಕೀಬೋರ್ಡ್ ಲೇಔಟ್ ಅಂತ ಸಿಗುತ್ತೆ, ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ. ನೋಡಬಹುದು, ಮಾಡಿದ ನಂತರ ಏನಾಯ್ತು, ಕೀಬೋರ್ಡ್ ಲೇಔಟ್ ನಮಗೆ ಸಂಪೂರ್ಣವಾಗಿ ಬಂದಿದೆ. ಇಲ್ಲಿ ನೋಡಬಹುದು ಕೀಬೋರ್ಡ್ ಅಲ್ಲಿ ಇರುವಂತಹ ABCD ಇಂದ Z ವರೆಗೆ ಇರುವಂತಹ ಅಕ್ಷರಗಳಿಗೆ ಯಾವ ಒಂದು ಅಕ್ಷರವನ್ನ ನೀವು ಟೈಪ್ ಮಾಡಿದ್ರೆ ಯಾವ ಅಕ್ಷರ ಬರ್ತದೆ ಕನ್ನಡದ ಒಳಗ ಅನ್ನೋದನ್ನ ಇಲ್ಲಿ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದಾರೆ. ಇದನ್ನ ಮೊಬೈಲ್ ಒಳಗ ಫೋಟೋ ತಕೊಂಡು ನೀವೇನ್ ಮಾಡಬಹುದು, ಟೈಪಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು. ನೋಡ್ರಿ, ಒಂದೇ ಅಕ್ಷರ ಒಳಗ ಎರಡೆರಡು ಅಕ್ಷರ ಟೈಪ್ ಆಗ್ತಾವ. ಬರೀ ಟಿ ಫ್ರೆಶ್ ಮಾಡಿದ್ರೆ ತನು ಬರ್ತೈತಿ, ದೊಡ್ಡ ತನು ಬರ್ತದ. ಹೆಂಗ್ ಬರ್ತದ್ರಿ ಸರ್ ಅಂದ್ರೆ ನೀವು ಪ್ರಶ್ನೆ ಕೇಳ್ಬೋದು. ಹೌದಾ, ಹೆಂಗ್ ಬರ್ತೈತಿ? ಒಂದೇ ಅಕ್ಷರಿಗೆ ಎರಡೆರಡು ಅಂದ್ರೆ ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಅಂದ್ರೆ ಉ ಅನ್ನೋದು ಸಣ್ಣದು, ಉ ಅನ್ನೋದು ದೊಡ್ಡದು, ಸಣ್ಣ ಅಕ್ಷರ ಮತ್ತೆ ದೊಡ್ಡ ಅಕ್ಷರ. ಇಲ್ಲಿ ನೋಡ್ಬೋದು, ಎ ಟೈಪ್ ಮಾಡಿದಾಗ ಅ ಬರುತ್ತೆ, ಶಿಫ್ಟ್ ಎ ಟೈಪ್ ಮಾಡಿದಾಗ ಆ ಬರ್ತದ. ನೆಕ್ಸ್ಟ್ ಸ ಟೈಪ್ ಮಾಡ್ರಿ ಸ ಬರ್ತದ, ಶಿಫ್ಟ್ ಯಶ್ ಅಂದ್ರೆ ಕ್ಯಾಪಿಟಲ್ ಲೆಟರ್ ಒಳಗೆ ಯಶ್ ಬರ್ದ್ರೆ ಶ ಬರ್ತದ. ಅದನ್ನ ಹೆಂಗ್ ಬರ್ತೈತಪ್ಪ ಅನ್ನೋದನ್ನ ನಾವು ನೋಡೋದಾದ್ರೆ ಇದನ್ನ ಈ ಕಡೆ ಇಟ್ಕೊಳ್ಳೋಣ. ಇಲ್ಲಿಂದ ಒಂದು ಕಡತ ಮೇಲೆ ಹೋಗ್ಬಿಟ್ಟು ನಾನು ನುಡಿ ಡಾಕ್ಯುಮೆಂಟ್ಸ್ ಅಂತೇಳಿ ಒಂದು ಫೈಲ್ ತಗೋತೀನಿ. ಹೌದಾ, ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಅ ಟೈಪ್ ಮಾಡ್ಕೋತೀನಿ, ಅ ಬರುತ್ತೆ. ಅಕ್ಷರ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಕೀಬೋರ್ಡ್ ಒಳಗೆ ನಾನು ಏನ್ ಮಾಡಿದೆ, ಬರೀ ಜಸ್ಟ್ ಅ ಟೈಪ್ ಮಾಡಿದಾಗ ಅ ಬರ್ತಾ ಇದೆ. ಅದನ್ನೇ ನೀವೇನ್ ಮಾಡ್ಬೋದು, ಇಲ್ಲಿ ನಾನೇನ್ ಮಾಡಿದೆ, ಅ ಟೈಪ್ ಮಾಡಿದಾಗ ಏನಾಯ್ತು, ಜಸ್ಟ್ ಇಲ್ಲಿಂದ ನಾನೇನ್ ಮಾಡಿದೆ, ಎ ಟೈಪ್ ಮಾಡಿದಾಗ ಅ ಬಂದಿದೆ. ಹೌದಾ, ನಾನು ಸಪೋಸ್ ಈಗ ಕ್ಯಾಪಿಟಲ್ ಎ ಅನ್ನ ಟೈಪ್ ಮಾಡ್ತೀನಿ. ಕ್ಯಾಪಿಟಲ್ ಎ ಅಂದ್ರೆ ಶಿಫ್ಟ್ ಹಿಡಿದು ಮಾಡ್ಬೇಕು, ಅವಾಗ ಏನಾಗ್ತದೆ ಆ ಅಂತ ಬಂದ್ಬಿಡ್ತದೆ. ಹೌದಾ, ಅವಾಗ ನಾನೇನ್ ಮಾಡ್ತೀನಿ, ಈಗ ಶಿಫ್ಟ್ ಎ ಟೈಪ್ ಮಾಡಿದಾಗ ಆ ಅಂತ ಬರ್ತಾ ಇದೆ. ನೋಡ್ರಿ, ಜಸ್ಟ್ ಎ ಫ್ರೆಶ್ ಮಾಡಿದ್ರೆ ಅ ಬರ್ತದ, ಅದೇ ಶಿಫ್ಟ್ ಹಿಡಿದು ಎ ಫ್ರೆಶ್ ಮಾಡಿದ್ರೆ ಆ ಬರ್ತದ. ಅದೇ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಇಲ್ಲಿಂದ ತ ಅಂತ ಟೈಪ್ ಮಾಡ್ತೀವಿ. ಈಗ ಟಿ ಅಂತ ಟೈಪ್ ಮಾಡಿದ್ರೆ ಏನ್ ಬರ್ತದ, ದೊಡ್ಡತ ಬರ್ತೈತಿ ಇದು. ಹೌದಾ, ದೊಡ್ಡತ ಬರುತ್ತೆ. ಜಸ್ಟ್ ನೀವು ಟಿ ಅಂತ ಸ್ಮಾಲ್ ಲೆಟರ್ ಒಳಗೆ ಮಾಡಿದ್ರೆ ತ ಬರ್ತದ. ಗೊತ್ತಾಗ್ತದ್ರಿ? ಅದನ್ನ ಇಲ್ಲಿ ಟೈಪ್ ಮಾಡ್ಕೋಬಹುದು ನಾವು. ನೋಡ್ರಿ, ನುಡಿ ಒಳಗೆ ನಾನು ಏನ್ ಮಾಡ್ತೀನಿ, ಜಸ್ಟ್ ಟಿ ಫ್ರೆಶ್ ಮಾಡ್ತೀನಿ, ತ ಬರುತ್ತೆ. ಈಗ ದೊಡ್ಡ ತ ಆಗಿತ್ತು ಅಂದ್ರೆ ಶಿಫ್ಟ್ ಟಿ ಫ್ರೆಶ್ ಮಾಡಿದಾಗ ಥ ಬಂದ್ಬಿಡ್ತದ. ಇಷ್ಟ ಇರುವಂತ ವ್ಯತ್ಯಾಸ. ಇದರಲ್ಲಿ ಬಹಳ ಡಿಫಿಕಲ್ಟ್ ಇಲ್ಲ. ನೀವೇನ್ ಮಾಡ್ಬೇಕು, ಮೊದಲಿಗೆ ಈ ಅಕ್ಷರಗಳನ್ನ ಸರಿಯಾಗಿ ಬರೆಯುವಂತದನ್ನ ಕಲ್ಕೋಬೇಕು. ಅಂದ್ರೆ ಯಾವ ಇಂಗ್ಲಿಷ್ ಕೀಬೋರ್ಡ್ ಅಲ್ಲಿ ಇರುವಂತಹ ಯಾವ ಕೀಯನ್ನ ಪ್ರೆಸ್ ಮಾಡಿದ್ರೆ ಯಾವ ಕನ್ನಡ ಅಕ್ಷರ ಬರುತ್ತೆ ಅನ್ನುವಂಥದ್ದನ್ನ ನೀವು ಮೊದಲಿಗೆ ತಿಳ್ಕೋಬೇಕು. ತಿಳ್ಕೊಂಡು ಆದ ನಂತರ ನೀವೇನ್ ಮಾಡ್ಬೋದು, ಈಗ ಮರ ಅಂತ ಬರಿಬೇಕಾಗಿದೆ. ರ ಅನ್ನೋದು ಆರ್ ಬರ್ದ್ರ ರ ಬರ್ತದ, ಎಂ ಬರ್ದ್ರ ಮ ಬರ್ತದ. ನೋಡ್ಬೋದು, ಇಲ್ಲಿಂದ ಎಂ ಬರ್ದ್ರ ಮ ರ. ಅವಾಗ ನಾನೇನ್ ಮಾಡ್ತೀನಿ, ಎಂ
ಆರ್ ಅಂತ ಬರಿತೀನಿ, ಮರ ಅಂತ ಬತ್ತು. ನೋಡ್ರಿ MR ಅಂತ ಬರ್ದಿದ್ದೀನಿ, ಮರ ಅಂತ ಬತ್ತು. ಈ ರೀತಿಯಾಗಿ ಸರಳವಾಗಿರುವಂತಹ ಅಕ್ಷರಗಳನ್ನ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಬರೆಯಬಹುದು. ಕೀಬೋರ್ಡ್ ಅಲ್ಲಿ ಸಂಪೂರ್ಣವಾಗಿ ನೀವು ಕನ್ನಡದೊಳಗೆ ಮೆಸೇಜ್ ಟೈಪ್ ಮಾಡ್ತಿರಲ್ಲ, ನಾನು ಓಕೆ ಹೊರಗಿದ್ದೇನೆ, ಹೊರಗಂದ್ರ HO ಹೊರಗೆ GE ಹೊರಗೆ ಇದ್ದೀನಿ ಅಂತ ಟೈಪ್ ಮಾಡ್ಕೋಬಹುದು. ಹೊರಗೆ ಇದ್ದೀನಿ. ಸಹಾಯ ಮಾಡು ನನಗೆ, ಸಹಾಯ ಅಂದ್ರೆ ನೀವೇನ್ ಇಂಗ್ಲಿಷ್ ಒಳಗ ಕನ್ನಡ ಒಳಗೆ ಟೈಪ್ ಮಾಡ್ತಿರೋ ಮೆಸೇಜ್ ಅದೇ ರೀತಿಯಾಗಿ ಪ್ರಯತ್ನ ಮಾಡಿ ನೋಡ್ರಿ, ಇಲ್ಲಿನೂ ಕೂಡ ಅದು ನಿಮ್ಗೆ ಸಹಕಾರ ಆಗ್ಬಹುದು. ಗೊತ್ತಾಗ್ತದ? ಹಾಗಾಗಿ ಎಲ್ಲರೂ ಕೂಡ ನೀವೇನ್ ಮಾಡ್ಕೋರಿ, ಮೊದಲಿಗೆ ಈ ಒಂದು ಚಾರ್ಟ್ ಅನ್ನ ಸಂಪೂರ್ಣವಾಗಿ ಪ್ರಾಕ್ಟೀಸ್ ಮಾಡ್ಕೋರಿ. ಮಾಡಿದ ನಂತರ ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನ್ ಹೇಳ್ಕೊಡ್ತೀನಿ ಅಂದ್ರೆ ಒತ್ತಕ್ಷರಗಳನ್ನ ಯಾವ ರೀತಿಯಾಗಿ ಟೈಪ್ ಮಾಡಬಹುದು ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಅದೇನ್ ಬಹಳ ದೊಡ್ಡದಿಲ್ಲ. ಒತ್ತಕ್ಷರ ಟೈಪ್ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಆಲ್ರೆಡಿ ಹೇಳ್ಯಾರ ಅವರು. ಈ F ಬಟನ್ ವನ್ನ ಕ್ಲಿಕ್ ಮಾಡ್ಕೊಂಡು ನೀವು ಯಾವುದೇ ಅಕ್ಷರಿನ ಒತ್ತಕ್ಷರವನ್ನ ತಗೊಂಡು ಟೈಪ್ ಮಾಡ್ಕೋಬಹುದು. ಈಗ ಸಪೋಸ್ ರೀ ನ ಕೆಳಗೆ ನ ಒತ್ತಕ್ಷರ ಬರಬೇಕು ಅಂದ್ರೆ FN ಅನ್ನ ಫ್ರೆಶ್ ಮಾಡ್ಕೋಬೇಕು. ಓಕೆ, ಮತ್ತು ಮ ಬರಿಬೇಕು, ಎಂ ಬರದೆ TFT ಮತ್ತು ಈ ರೀತಿಯಾಗಿ ಅಂದ್ರೆ ನಾವೇನ್ ಮಾಡ್ಕೋತೀವಿ, F ಬಟನ್ ದಿಂದ ನಿಮ್ಗೆ ಯಾವ ಒತ್ತಕ್ಷರ ಬೇಕೋ ಆ ಒತ್ತಕ್ಷರವನ್ನ ನೀವು ತಗೋಬಹುದು. ನೀವೇನ್ ಮಾಡ್ತೀರಿ, TU ಮಾಡಿ ಆಮೇಲೆ ಒತ್ತಕ್ಷರ ಕೊಡ್ಲಿಕ್ಕೆ ಹೋಗ್ತೀವಿ ನಾವು. ಈಗ ಬರೋದಿಲ್ಲ, FT ಮಾಡಿದ್ರೆ ಈಗ ಬರೋದಿಲ್ಲ. ಮೊದಲ ಆ ಒಂದು ಅಕ್ಷರ ಕಂಟಿನ್ಯೂ ಒಳಗೆ ಇದ್ದಾಗ್ಲೇನೆ ನೀವೇನ್ ಮಾಡ್ಬೇಕು, TFTU ಅನ್ನ ಮಾಡಿದಾಗ ಮತ್ತು ಅಂತ ಬರ್ತದೆ. ಈ ರೀತಿಯಾಗಿ ಒತ್ತಕ್ಷರಗಳನ್ನ ನಾವು ತಗೋಬಹುದು. ಬಹಳಷ್ಟು ಈಸಿ ಆಗಿರುತ್ತೆ. ಮೊದಲಿಗೆ ಈ ಒಂದು ಚಾರ್ಟ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊರಿ. ಮಾಡಿದ್ದ ನಂತರ ಅಂದ್ರೆ ಯಾವ ಅಕ್ಷರನ ಟೈಪ್ ಮಾಡ್ಕೊಂಡ್ರೆ ಏನ್ ಬರುತ್ತೆ ಅನ್ನೋ ಜ್ಞಾನ ಬಂತು ಅಂದ್ರೆ ನೀವು ಒತ್ತಕ್ಷರಗಳನ್ನ ಟೈಪ್ ಮಾಡಬಹುದು. ಸರಳವಾಗಿರುವಂತಹ 2-3 ಅಕ್ಷರಗಳನ್ನ ಕೂಡಿಸಿ ಬರೆಯುವಂತದನ್ನ ಕಲಿರಿ. ಮುಂದೆ ಒಂದಿನ ಏನ್ ಮಾಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಒತ್ತಕ್ಷರ ಯಾವ ರೀತಿಯಾಗಿ ಬರೀಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ದಯವಿಟ್ಟು ಚಾರ್ಟ್ ಕೊಟ್ಟಿರ್ತಾರೆ, ಚಾರ್ಟ್ ನೋಡ್ಕೊಂಡು ಕನ್ನಡ ಟೈಪಿಂಗ್ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಏನಾದ್ರೂ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ಕಮೆಂಟ್ಸ್ ಮಾಡಿ, ದಯವಿಟ್ಟು ಹೇಳ್ಕೊಡ್ತಾರೆ. ಮತ್ತೆ ಗೊತ್ತಾಗಿದೆ ಅನ್ಕೋತಾ ಅದನ್ನ ಯಾವ ರೀತಿಯಾಗಿ ಅಕ್ಷರಗಳನ್ನ ಇಲ್ಲಿಂದ ದೊಡ್ಡ ಮಾಡ್ಕೋಬಹುದು, ಮತ್ತೆ ಇಲ್ಲಿಂದ ಅಕ್ಷರ ಸಣ್ಣ ಮಾಡ್ಕೋಬಹುದು. ಇಲ್ಲೇ ಇದ್ದಿರ್ತೈತೆ ಅಕ್ಷರ ದೊಡ್ಡದು. 16 ಮೇಲೆ ಕ್ಲಿಕ್ ಮಾಡ್ರಿ, ದೊಡ್ಡ ಆಗ್ತಾವ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ದೊಡ್ಡ ಆಗ್ತಾವ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಸಣ್ಣ ಆಗ್ತಾವ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಅಕ್ಷರ ಕಲರ್ ಆಗ್ತಾವ. ನೋಡಿ ಚಂದ ಆಗ್ತೈತಿ. ಗೊತ್ತಾಗ್ತದ? ಈ ರೀತಿಯಾಗಿ ಕೂಡ ನಾವೇನ್ ಮಾಡ್ಬೋದು, ಇವೆಲ್ಲ ಹೇಳ್ಕೊಡ್ತೀನಿ ಅಂತ. ಮೊದಲಿಗೆ ಬೇಸಿಕ್ ಆಗಿ ಟೈಪ್ ಮಾಡುವಂತದನ್ನ ಈ ಒಂದು ಲೇಔಟ್ ಅನ್ನ ಬಳಕೆ ಮಾಡಿಕೊಂಡು ಟೈಪಿಂಗ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಒತ್ತಕ್ಷರಗಳು ಮತ್ತೆ ಈ ಒಂದು ಸಾಫ್ಟ್ವೇರ್ ಯಾವ ರೀತಿಯಾಗಿ ಬಳಕೆ ಮಾಡಬಹುದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋ ಯಾರಿಗೆಲ್ಲ ಬೇಕಾಗಿದೆ ದಯವಿಟ್ಟು ಕಮೆಂಟ್ಸ್ ಮಾಡ್ಕೊಡ್ರಿ. ಸರ್ ನೆಕ್ಸ್ಟ್ ವಿಡಿಯೋ ಹಾಕಿ ಅಂತೇಳಿ ಸಂಪೂರ್ಣವಾಗಿ ಮಾಡಿ ಮುಂದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.